चिकबल्लापुरा शहर के अंबेडकर भवन में विश्व पर्यावरण दिवस और विश्व नृत्य दिवस के अवसर पर जम्बूद्वीप जन सेवा संघ द्वारा 11वें वर्ष का संविधान दिवस समारोह एवं नृत्य उत्सव का आयोजन किया गया। कार्यक्रम में सकल रंग हेग्गे ट्रस्ट के दिलीप कुमार के निर्देशन में शहर के विश्व विवेक कॉलेज के विद्यार्थियों द्वारा प्रस्तुत रंग हिग्गे परियण और विदुराश्वत्थ हत्याकांड नाटक को दर्शकों की सराहना मिली। इसके अलावा SR नवीन कुमार एवं अन्य कलाकारों द्वारा संगीत कार्यक्रम, हुसैन कराटे टीम द्वारा कराटे प्रदर्शन, जादू शो, कुडुवती स्कूल के बच्चों द्वारा मनमोहक नृत्य प्रस्तुत किया गया। चित्रकला, लोक कला, भक्ति एवं भावगीत गायन तथा विविध नृत्य कार्यक्रम आयोजित किए गए। इस अवसर पर बोलते हुए APMC मार्केट व्यापारी कणजेहल्ली KV सुरेश ने कहा कि उपेक्षा का शिकार हो रही हमारी प्राचीन परंपराओं को, लोक कलाओं और पर्यावरण संरक्षण की जिम्मेदारी हर व्यक्ति को आत्मसात करनी चाहिए। पर्यावरण संरक्षण के लिए कार्य करने वाले लोगों को समाज कभी नहीं भूलता। इसका उदाहरण सालू मरदा तिम्मक का है, जिनकी सेवा आज भी सभी के लिए स्मरणीय है। जम्बूद्वीप जनसेवा संघ के जिला संयोजक रमन आकेश ने कहा कि वन बचाओ राष्ट्र बढ़ाओ का पर्यावरण संरक्षण संदेश इस कार्यक्रम के माध्यम से समाज तक पहुंचाया जा रहा है। साथ ही लोकगीत, भावगीत और भक्ति गीत कार्यक्रम के प्रमुख आकर्षण रहे। संविधान की प्रस्तावना के वाचन के माध्यम से संविधान दिवस के अत्यंत अनुशासन के साथ मनाया गया। चिकबल्लापुरा से सलाउद्दीन की रिपोर्ट। रमन आकेश ಅವರು ಈ 11 ವರ್ಷದಿಂದ ವಿಶ್ವ ಪರಿಸರ ಹಾಗೂ ವಿಶ್ವ ನೃತ್ಯ ದಿನ ಪ್ರಯುಕ್ತ ಸಂವಿಧಾನ ಆಚರಣೆ ನಡೆಸ್ತಾ ಬಂದಿದ್ದಾರೆ। ಅವರು ಈ ರೀತಿ ಯಾಕೆ ಅಂದರೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಆದರೆ ರಮಣ ನಮಗೆ ಸುಮಾರು ಒಂದು 10 ವರ್ಷದಿಂದ ಪರಿಚಯ। ಅಂಥ ವ್ಯಕ್ತಿ ಇವತ್ತು ಇಷ್ಟು ಚೆನ್ನಾಗಿ ಇಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಅಂದರೆ ಸಂತೋಷ ಆಗುತ್ತೆ। ಈಗ ಹೇಳಿದ್ರು ಇಷ್ಟು ಪರಿಸರ ಈಗ 500 ಗಿಡ ನಾನು ಬೆಳೆಸಿದ್ದಂಥ ಮರಗಳು ಗಿಡಗಳು ಬೆಳೆದಿದೆ ಅಂತ। ಈ ಪರಿಸರ ಗಿಡ ಅವ್ರು 500 ಗಿಡ ಪ್ರತಿಯೊಬ್ಬರು 1 ಗಿಡ 2 ಗಿಡ ಬೆಳೆಸಿದ ಇರುವಂಥ ವ್ಯಕ್ತಿಗಳು ಭಾಳ ಜನ ಇದ್ದಾರೆ। ಅವ್ರು 500 ಗಿಡ ಬೆಳೆಸಿದ್ದಾರೆ ಅಂದರೆ ಸಂತೋಷ ಆಗ್ತಾ ಇದೆ। ಈಗ ಉದಾಹರಣೆ ಹೇಳ್ಬೇಕಂದ್ರೆ ಸಾಲು ಮರ ತಿಮ್ಮಕ್ಕನವರು ದಿನ ಗಿಡ ನೆಟ್ಟು ಅವ್ರಿಗೆ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಬಂತು। ಮೊನ್ನೆ ಅವ್ರು ತೀರೋದ್ರಾಗ ನಮ್ಮ ಎಲ್ಲ ಇಡೀ ನಮ್ಮ ರಾಜ್ಯನೇ ಅವ್ರಿಗೆ ಸಂತಾಪಡ್ತು। ಯಾಕೆಂದರೆ ಪರಿಸರ ಅನ್ನೋದು ಅಷ್ಟು ಮುಖ್ಯ। ಪರಿಸರ ಇದ್ದರೆ ಗಾಳಿ, ವಾತಾವರಣ, ಮಳೆ, ಬೆಳೆ ಎಲ್ಲ ಚೆನ್ನಾಗಿರ್ತೈತೆ। ಆದ್ದರಿಂದ ಮತ್ತೆ ಈ ಜಾನಪದ ನೃತ್ಯ, ನಾಟಕ ಮತ್ತೊಂದು ಎಲ್ಲ ನಶಿಸಿ ಹೋಗ್ತಾ ಇದೆ। ಮೊದಲು ಹಳ್ಳಿಗಳಲ್ಲಿ ಡ್ರಾಮಾ ಆಯಿತು ಅಂದ್ರೆ ಒಂದು ಹಳ್ಳಿಯಲ್ಲಿ ಆಯಿತು ಅಂತ ಸುತ್ತಮುತ್ತ ಹಳ್ಳಿಗಳಲ್ಲಿ ಈಗ ಆ ಡ್ರಾಮಾಗಲೇ ಇಲ್ಲ, ನಾಟಕಗಳೇ ಇಲ್ಲ। ಯಾಕೆಂದರೆ ಟಿವಿಗಳು ಬಂದ್ಬಿಟ್ಟು, ಮೊಬೈಲ್ಗಳು ಬಂದ್ಬಿಟ್ಟು ಎಲ್ಲ ಅದ್ರಲ್ಲಿ ನೋಡ್ಕೊಂಡಿರ್ತಾರೆ ಹೊರತು ಜನಪದ ಏನು ಅನ್ನೋದು ನಮ್ಮ ಮಕ್ಕಳಿಗೆ, ಪೀಳಿಗೆಗೆ ಅರ್ಥನೇ ಆಗ್ತಾ ಇದೆ। ಈಗ ಮಾಡ್ತಾ ಇರೋ ನೃತ್ಯ ಅನ್ನೋದು ಇನ್ನೂ ಸ್ವಲ್ಪ ತಿರೋಣ, ಯಾಕೆ ನಾನು ಲೇಟಾಗಿ ಬಂದಲ್ಲ, ಇನ್ನೂ ಸ್ವಲ್ಪ ನೋಡೋಣ ಅಂತ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ರಮಣ ಅವರು। ಯಾಕೆ ಅಂದರೆ ಎಷ್ಟೋ ಜನ ಎಷ್ಟು ಹಣಕಾಸು ಎಲ್ಲ ಇರ್ಬೋದು, ಇಂಥ ಪ್ರೋಗ್ರಾಮ್ ಮಾಡಬೇಕಾಗಿದ್ರೆ ಅವ್ರ ಕಷ್ಟ ಅಷ್ಟಿಷ್ಟಲ್ಲ। ಅದರಿಂದ ಇನ್ನೂ ಮುಂದೆ ಇನ್ನೂ ಚೆನ್ನಾಗಿ ರೀತಿ ಮಾಡಲಿ, ಅವೆಲ್ಲ ಸಹಕಾರ ಇದ್ದೀವಿ ರಮಣವರೇ। ನಿಮ್ಗೆ ಯಾವುದಾದ್ರೂ ಒಂದು ಅಧಿಕಾರನೂ ಸಿಕ್ಕಲಿ ಅಂಥೇಳಿ ನಾವು ಆ ಅಂಬೇಡ್ಕರ್ ಅವ್ರನ್ನ ಕೇಳ್ಕೊತೀವಿ, ದೇವರಲ್ಲಿ ಕೇಳ್ಕೊಂಡು ರಮಣವ್ರು ಒಳ್ಳೆಯದಾಗಲಿ ಅಂತ ಅನಿಸ್ತೀವಿ। ಮತ್ತು ಮಾಜಿ ನಗರಸಭಾ ಸದಸ್ಯರು ಪ್ರಸಾದ್ ಅವರು, ಆಮೇಲೆ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಕೃಷ್ಣಮೂರ್ತಿ ಸರ್, ಮತ್ತು ಸಮೀಕ್ಷಕರು ಮರಿಮುದ್ದಿನ ವಕೀಲರು ಚಂದ್ರಶೇಖರ ರಾವಮೂರ್ತಿ ವಕೀಲರು ಹಾಗೂ ನಿರ್ಮಲಾ ಮೇರಿ ಮೇಡಮ್ ಅಂತ ಮಹಿಳಾ ದೌರ್ಜನ್ಯ ಸಮಿತಿಯ ಸದಸ್ಯರು, ಜಿಲ್ಲಾ ಸಮಿತಿ ಸದಸ್ಯರು, ಆಮೇಲೆ ಗುಲ್ಬರ್ಗದಿಂದ ಅಸಲ್ ನಾಗೋಡ್ ಅಂತ ಫಸ್ಟು ನಿವೃತ್ತ ವಿದ್ಯಾಧಿಕಾರಿಗಳು ಗುಲ್ಬರ್ಗದಿಂದ ಬಂದಿದೆ। ಈ 11 ವರ್ಷದಿಂದ ಅವರು ಕಾರ್ಯ ನೋಡಿ ಇಷ್ಟ ಆಗಿ ರಾತ್ರಿ ಬೆಳಗ್ಗೆ ಬಂದು ಗುಲ್ಬರ್ಗದಿಂದ ಬಂದಿದ್ದಾರೆ। ಅದು ನನಗೆ ಹೆಮ್ಮೆ। ಮತ್ತು ನಾನು ಕೊಟ್ಟಿರೋ ಸಸಿಗಳು ಈಗ ದೊಡ್ಡ ಮರಗಳಾಗಿದ್ದಾವೆ, ಸುಮಾರು ಒಂದು 500-600 ಮರಗಳಾಗಿದ್ದಾವೆ। ಆ ಮರಗಳ ಕೆಳಗೆ ನನ್ನಲ್ಲಿ ನಿಲ್ಲಿಸಿ ಅವರು ಫೋಟೋ ತೆಗೆಸು, ಈಗ ಕೊಟ್ಟಿರೋ ಗಿಡಗಳು ಇಷ್ಟು ದೊಡ್ಡ ಮರ ಆಗಿದ್ದಾರೆ ಅಂತ ನನಗೆ ಒಳ್ಳೆಯ ತುಂಬ ಸಂತೋಷ ಆಗ್ತದೆ। ಈ ಪರಿಸರ ರಕ್ಷಣೆ ಮಾಡ್ಕೊಂಡು ಅವರಿಗೆ ಸ್ವಲ್ಪ ಏನು ರಾತ್ರಿ 12 ಗಂಟೆವರೆಗೂ ಕಾರ್ಯಕ್ರಮ